ಮುಂದಿನ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಅಂತ ನಟ ಉಪೇಂದ್ರ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆಗೆ ರಾಜ್ಯದ 28 ಕ್ಷೇತ್ರಗಳಲ್ಲಿ ಪ್ರಜಾಕೀಯದ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾರೆ ಅಂತ ತಿಳಿಸಿದರು. ನಿಮ್ಮ ಕ್ಷೇತ್ರದಲ್ಲಿದ್ದು ನಿಮ್ಮ ಧ್ವನಿಯನ್ನು, ನಿಮ್ಮ ಕಷ್ಟಗಳನ್ನು ಸಂಸತ್ತಿನಲ್ಲಿ ಹೇಳುವವರು ನಮಗೆ ಬೇಕು. ಆದರೆ ನಾವು ರಾಜರನ್ನು ಬೇರೆ ಮಾಡಿದ್ದೇವೆ, ಪ್ರಜೆಗಳನ್ನು ಬೇರೆ ಮಾಡಿದ್ದೇವೆ. ಈ ರೀತಿಯ ರಾಜಕೀಯ ನಮಗೆ ಬೇಡ. ಪಾರದರ್ಶಕ ಆಡಳಿತ ಬರಬೇಕು ಅಂದರೆ ಪ್ರಜಾಕೀಯ ಬರಬೇಕು ಅಂತ ಹೇಳಿದ್ರು. ಜೊತೆಗೆ ಈಗಿನ ಬಜೆಟ್ಗಳನ್ನು ನೋಡಿದರೆ ಪ್ರತಿ ವರ್ಷ ಚುನಾವಣೆ ಬರಬೇಕು ಅನಿಸುತ್ತೆ ಅಂತ ವ್ಯಂಗ್ಯವಾಡಿದರು. ರಿಯಲ್ ಸ್ಟಾರ್ ಉಪೇಂದ್ರ ಅವರು ಈ ಚಿತ್ರರಂಗದಲ್ಲಿ ಬಹಳಷ್ಟು ಹೆಸರು ಮಾಡಿದಂಥವ್ರು. ಅದೇ ರೀತಿಯಾಗಿ ಈಗ ರಾಜಕೀಯದಲ್ಲಿ ಸಹಿತ ಅವರು ಹೆಸರು ಮಾಡಬೇಕು ಮತ್ತು ಹೆಸರು ಅಷ್ಟೇ ಅಲ್ಲದೆ ನಮ್ಮ ರಾಜ್ಯದ ಜನರಿಗೆ ಮತ್ತು ಯಾವ ಬಡವರಿಗೆ ಅನುಕೂಲ ಆಗಬೇಕು ಅಂತೇಳಿ ಒಂದು ಉದ್ದೇಶ ಇಟ್ಟುಕೊಂಡು ಒಂದು ಪ್ರಜಾಕೀಯ ಒಂದು ಪಕ್ಷವನ್ನ ಕಟ್ಟಿಕೊಂಡು ಇವತ್ತು ಒಂದು ರಾಜಕೀಯಕ್ಕೆ ದುಂಕ್ತಾ ಇದ್ದಾರೆ. ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಹುಬ್ಬಳ್ಳಿ ಬಂದಿದ್ರಿ. ಕಳೆದ ಬಾರಿ ನೀವು ಇಲ್ಲಿ ಬಂದಾಗ MLA ಎಲೆಕ್ಷನ್ ಮುಂದಿತ್ತು, ಈಗ ಲೋಕಸಭೆ ಚುನಾವಣೆ ಮುಂದಿಟ್ಕೊಂಡು ಬಂದಿದ್ರಿ. ಏನೇನು ಗುರಿ ಇಟ್ಕೊಂಡಿದ್ರಿ ಸರ್ ಎಲೆಕ್ಷನ್ಗೆ? ಇಲ್ಲ, ಏನಿಲ್ಲ ನೋಡಿ. ಏನಂದ್ರೆ ಇವಾಗ ನಾವು ಬಯಸ್ತಿರೋದೇನೆಂದ್ರೆ ನಾಯಕರಿರುವಂತ ಈ ರಾಜ ಅಲ್ಲೇ ಇದೆ. ನಾವು ನಾಯಕರನ್ನ ನೋಡಿ ನೋಡಿ ಅಭ್ಯಾಸ ಆಗ್ಬಿಟ್ಟಿದೆ. ಆಕ್ಚುಲಿ ನಮಗೆ ಬೇಕಾಗಿರೋದು ಕಾರ್ಮಿಕರು ಬೇಕಿಲ್ಲ. ಆಕ್ಚುಲಿ ಅಂದ್ರೆ ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್ ಅನ್ನೋದನ್ನೇ ಸ್ಪಷ್ಟವಾಗಿ ಹೇಳುತ್ತೆ. ಕಾರ್ಮಿಕರು ಬೇಕಿಲ್ಲಿ. ಅಂದ್ರೆ ನಾವು ಇವಾಗ ಅದಕ್ಕೆ ಹೊರಟಿರೋದು. ನಾವು ಯಾವುದೇ ಇರಲಿ, MP ಎಲೆಕ್ಷನ್ ಅನ್ಕೊಳ್ಳೆ ದೊಡ್ಡದು ಡೆಲ್ಲಿಗೆ ಹೋಗ್ಬೇಕು, ಅಲ್ಲಿ ಮಾತಾಡಬೇಕು, ಎಲ್ಲವೂ ಏನಕ್ಕಂದ್ರೆ ನಮ್ಮ ಜನಕ್ಕೋಸ್ಕರ ಒಂದೊಂದು ಹಳ್ಳಿ, ಒಂದೊಂದು ಮನೆಗೆ ಟಚ್ ಮಾಡುವಂತ ಏನೋ ಕಾರ್ಮಿಕರು ಬೇಕು ನಮಗೆ. ಸೊ ನಿರಂತರವಾಗಿ ಜನರ ಸಂಪರ್ಕದಲ್ಲಿದ್ದು ಕೆಲಸ ಮಾಡುವಂತ ಸ್ಕಿಲ್ಡ್ ವರ್ಕರ್ಸ್ನ ಬಯಸ್ತಾ ಇದೀವಿ ನಾವು ಅಷ್ಟೇ. ಅದನ್ನೇ ಜನಕ್ಕೂ ಹೇಳ್ತಾ ಇದ್ದೀವಿ. ಪ್ರಜಾಕೀಯ ಬೇರೆ ಕಾನ್ಸೆಪ್ಟ್ ಇದು ಸಂಪೂರ್ಣ ಬದಲಾವಣೆ ತರೋದಕ್ಕೆ ಹೊರಟಿರುವಂತ ಒಂದಿದು. ನೀವು ಯೋಚನೆ ಮಾಡಿ, ನಮ್ದು ಆ್ಯಪ್ ಇದೆ, ನೀವು ತಿಳ್ಕೊಳ್ಳಿ ಏನಿದೆ ಆಕ್ಚುಲಿ ಅಂತ ತಿಳ್ಕೊಂಡು ನೀವು ಇದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಸರ್, ರಾಜ್ಯದಲ್ಲಿ ಎಷ್ಟು ಕ್ಷೇತ್ರದಲ್ಲಿ ತಾವು ಚುನಾವಣೆ ಕಂಟೆಸ್ಟ್ ಮಾಡಿಸ್ತೀರಿ? 28 ಕ್ಷೇತ್ರದಲ್ಲೂ ಮಾಡಬೇಕು ಅನ್ಕೊಂಡಿದೀವಿ. ಸೊ ಅದಕ್ಕೋಸ್ಕರ ಏನ್ ಮಾಡಿದೀವಿ, ನಾವೊಂದು 5 ಪ್ರಿನ್ಸಿಪಲ್ಸ್ ಮೇಲೆ ಇದನ್ನ ಮಾಡ್ತಾ ಇದೀವಿ. ಅಂದ್ರೆ ಒಂದು ಈ ಸಿಸ್ಟಮ್ ಬದಲಾಗಬೇಕು ಅಂದ್ರೆ ಕಂಪ್ಲೀಟ್ ಅಧಿಕಾರ ಅನ್ನೋದು ಏನಿದೆಯೋ ಇವಾಗ ರಾಜರುಗಳಿಂದ ಪ್ರಜೆಗಳಿಗೆ ಹೋಗುವಂತ ಇದಾವೆ. ಪ್ರಜಾಪ್ರಭುತ್ವ ಅನ್ನೋದು ಹೆಸರೇ ಹೇಳ್ತಾ ಇದೆ, ಪ್ರಜೆಗಳಿಗೆ ಪ್ರಭುತ್ವ ಸಿಗಬೇಕು. ಸೊ ಅದು ಶಿಫ್ಟ್ ಮಾಡೋ ಪ್ರೋಸೆಸ್ ಇದು ನಾವು ಮಾಡ್ತಾ ಇರೋದು. ಅಂದ್ರೆ ಏನಂದ್ರೆ ನೋಡಿ, ಸೆಲೆಕ್ಷನ್ ಜನನೇ ಮಾಡ್ತಾರೆ, ಎಲೆಕ್ಷನ್ ಜನ ಮಾಡ್ತಾರೆ, ಕರೆಕ್ಷನ್ ಜನ ಮಾಡ್ತಾರೆ, ರಿಜೆಕ್ಷನ್ ಜನ ಮಾಡ್ತಾರೆ, ಪ್ರಮೋಷನ್ ಜನ ಮಾಡ್ತಾರೆ. ಅಂದ್ರೆ ನೀವು ಯಾವ ಅಭ್ಯರ್ಥಿ ಬೇಕು ಅನ್ನೋದು ಜನರೊಂದು ವಾಯ್ಸ್ ಇರಬೇಕು. ಒಂದು ಪಕ್ಷಗಳು ಯಾರೋ ಇಬ್ಬರು ನಿಲ್ಲಿಸ್ಬಿಟ್ಟು ಇವ್ರಿಗೆ ವೋಟ್ ಹಾಕಿ ಅನ್ನೋದು ಒಂದು ಸ್ಟೈಲ್ ಅದು. ಸೊ ಇಲ್ಲಿ ಜನ ಇನ್ವಾಲ್ವ್ ಮಾಡೋದಕ್ಕೋಸ್ಕರ ನಾವು ಜನಕ್ಕೆ ಕೇಳ್ತಾ ಇದೀವಿ, ನಿಮ್ಗೆ ಯಾರ ಅಭ್ಯರ್ಥಿಗಳಾದ್ರೆ ಸೂಚಿಸಿ, ನೀವು ಯಾರಿಗಾರ ಹೇಳಿ ಈ ತರ ನಿಮ್ಮ ಊರಲ್ಲಿ, ಒಂದು ಹಳ್ಳಿಲಿರ್ಬೋದು, ಒಂದು ಊರಲ್ಲಿರ್ಬೋದು, ನಿಮ್ಗೆ ಗೊತ್ತಿರುವಂತ ತುಂಬಾ ಅದ್ಭುತವಾದ ವ್ಯಕ್ತಿ, ಇವರು ತುಂಬಾ ಒಳ್ಳೆ ವ್ಯಕ್ತಿ ನಮ್ಗೆ ಸೂಚಿಸಿ, ನಾವೇ ಅಪ್ರೋಚ್ ಮಾಡ್ತೀವಿ, ನೀವೇ ಅಪ್ರೋಚ್ ಮಾಡಿ ಅಂತ ಹೇಳ್ತಾ ಇದ್ವಿ. ಅದು ಸೆಲೆಕ್ಷನ್ ಪ್ರೋಸೆಸ್. ಆ ಥರ ಒಂದು 5-6 ಜನ ಬಂದ್ಮೇಲೆ ಅದನ್ನು ಕೂಡ ಹಾಕ್ತೀವಿ. ನೋಡಿ, ಇವರಿಬ್ಬರು ನಮ್ಗೆ ಸೆಲೆಕ್ಟ್ ಆಗಿದ್ದಾರೆ ಬೆಸ್ಟ್ ಅಂತ. ಸೊ ಇದರಲ್ಲಿ ನಿಮ್ಗೆ ಯಾರು ಬೆಟ್ರು ಅಂತ ಹೇಳ್ತೀವಿ. ಆ ಒಂದು ಬೇಸಿಸ್ ಮೇಲೆ ಎಲೆಕ್ಷನ್ ಮಾಡಬೇಕು ಅಂತ. ಎಲೆಕ್ಷನ್ ಆದ್ಮೇಲೆ ಅವರು ಯಾವ ರೀತಿ ವರ್ಕ್ ಮಾಡ್ತಾರೋ ಅದನ್ನ ಪ್ರಮಾಣ ಪತ್ರದ ಪ್ರಕಾರ ತಗೊಂಡು ಅದೇ ತರ ವರ್ಕ್ ಮಾಡಬೇಕು. ಅವರು ನಿರಂತರವಾಗಿ ಜನರ ಸಂಪರ್ಕದಲ್ಲಿದ್ದೇ ಕೆಲಸ ಮಾಡಬೇಕು. ಅವರು ಆ ಥರ ಒಂದು ಸಿಸ್ಟಮ್ ಇದು. ಒಂದು 3 ಮಂತ್ಸ್ 4 ಮಂತ್ಸ್ಗೆ ಒಂದೊಂದ್ಸತಿ ಕರೆಕ್ಷನ್ ಪ್ರೋಸೆಸ್ ಆಗುತ್ತೆ. ಅಲ್ಲಿ ಮಾಡಲಿಲ್ಲ ಅಂದ್ರೆ ಮತ್ತೆ ಒಂದು ಅವ್ರನ್ನ ಕೇಳೋಂತ ಒಂದು ಇದಿರುತ್ತೆ. ಮತ್ತೆ ಅವ್ರು ಮಾಡ್ತಾ ಇಲ್ಲ ಅಂದ್ರೆ ಒಂದು 6 ತಿಂಗಳಿಗೆ ರಿಜೆಕ್ಷನ್ ಅಂತ ಅವ್ರನ್ನ ತೆಗೆದಾಕುವಂಥದ್ದು ಒಂದು ಯೋಚನೆ ಮಾಡ್ತಾ ಇದೀವಿ ನಾವು. ಅಂದ್ರೆ ನಮ್ಮ ಪಕ್ಷದಿಂದ ತೆಗಿಬೋದು ಅಷ್ಟೇ ಹೊರತು ನಾವು ಅದು ಸಂವಿಧಾನದಲ್ಲಿ ಬದಲಾವಣೆ ಬರಬೇಕು, ಅವ್ರನ್ನ ಪೊಸಿಷನ್ ಇದೆ ತೆಗಿಬೇಕು ಅಂದ್ರೆ. ಸೊ ಕರೆಕ್ಷನ್, ಅದಕ್ಕೆ ರಿಜೆಕ್ಷನ್ ಇರುತ್ತೆ, ಪ್ರಮೋಷನ್ ಮಾಡ್ಬೋದು. ನೀವು ಚೆನ್ನಾಗಿ ವರ್ಕ್ ಮಾಡ್ತಾರೆ ಅಂದ್ರೆ ಪ್ರಮೋಷನ್, ಅವ್ರಿಗೆ ಒಂದು ಇನ್ಸೆಂಟಿವ್ ತರನೇ ಇರುತ್ತೆ. ಆ ತರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನು ಲೋಕಸಭಾ ಚುನಾವಣೆಗೆ ಯಾವುದೇ ರೀತಿಯಾಗಿ ಸ್ಪರ್ಧೆ ಮಾಡ್ತಾ ಇಲ್ಲ. ನನ್ನ ಉದ್ದೇಶಗಳನ್ನ ಬೇರೆ ಇದೆ, ನಾನು ಇಟ್ಟುಕೊಂಡಂತಹ ಗುರಿನ ಬೇರೆ ಅನ್ನೋದು ಉಪೇಂದ್ರ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಲಲಿತ್ ಜೊತೆ ಯಲ್ಲಪ್ಪ ಸುರಗಪ್ಪ, TV5 ಹುಬ್ಬಳ್ಳಿ.